ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾದ ಹಂಗಳ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶ್ರೀವಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೆತ್ತಳಸಿನಕಾಯಿ ಸಾಂಬಾರು. ಎಲ್ರಿಗೂ ಇಷ್ಟ ಆಗುವಂಥ ಸಾಂಬಾರಿದು. ಕೆತ್ತಳಸಿನಕಾಯಿ ಸಾಂಬಾರು ಅಂದರೆ ನಿನ್ನೆ ಮೊನ್ನೆ ಬಂದಂಥ ಸಾಂಬಾರೇ ಅಲ್ಲ ಇದು. ಸಾಂಪ್ರದಾಯಿಕವಾದ ಅಡುಗೆಗಳಲ್ಲಿ ಇದೇ ನಂಬರ್ ಒನ್ ಅಂತ ಹೇಳ್ಬೋದು. ಈ ಹಳ್ಳಿಗಳಲ್ಲಂತೂ ನಿಜವಾಗ್ಲೂ ತುಂಬ ಇಷ್ಟಪಟ್ಟು ಮಾಡೋವಂಥ ಸಾಂಬಾರು. ಪರ್ಸೆ ಮಾದಪ್ಪನ ಪರ್ಸೆನಲ್ಲಿ ಫಸ್ಟ್ ಮಾಡೋದೇ ಈ ಕೆತ್ತಳಸಿನಕಾಯಿ ಸಾಂಬಾರು. ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಚೆನ್ನಾಗಿ ಎಳೆ ಹಲಸಿನಕಾಯಿನ ತೊಗೊಂಡು ಅದನ್ನು ಕಟ್ ಮಾಡಿ ನೀಟಾಗಿ ಅದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಕೋಬೇಕು. ಮತ್ತು ನಿನ್ನೆ ರಾತ್ರಿಯೇ ನಾವು 5 ಥರದ ಕಾಳು, ಕಡಲೆಕಾಳು, ಅವರೆಕಾಳು, ಅಲಸಂದೆ ಕಾಳು, ಹೆಸರು ಕಾಳು ಮತ್ತು ಬಟಾಣಿ, ಹೀಗೆ 5 ಥರದ ಕಾಳುಗಳನ್ನ ನಾನು ತೊಗೊಂಡಿದ್ದೀನಿ. ನಿನ್ನೆ ಬೆಳಗ್ಗೆ ಮಾಡ್ತೀನಿ ಅಂದರೆ ನಿನ್ನೆ ರಾತ್ರಿಯೇ ನೆನೆಸಿಟ್ಕೋಬೇಕು. ಇಲ್ಲ ರಾತ್ರಿ ಮಾಡ್ತೀನಿ ಅಂದರೆ ಬೆಳಗ್ಗೆನೇ ಕಾಳುಗಳನ್ನೆಲ್ಲ ನೆನೆಸಿಟ್ಕೋಬೇಕು. ನೆನೆಸಿರೋ ಕಾಳುಗಳನ್ನ ಹಚ್ಚಿಟ್ಕೊಂಡಿರೋಂತಹ ಕೆತ್ತಳಸಿನಕಾಯಿಗೆ ಹಾಕ್ಕೊಂಡು ಅದನ್ನು ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ವಿಜಲ್ ಬರೋ ಥರ ಒಂದು 5-6 ವಿಜಲ್ ಕೂಗಿಸ್ಕೊಳ್ಬೇಕು. ಚೆನ್ನಾಗಿ ಕೂಗಿಸ್ಕೊಂಡಷ್ಟು ಹಲಸಿನಕಾಯಿ ಚೆನ್ನಾಗಿ ಬೆಂದಷ್ಟು ರುಚಿ ಚೆನ್ನಾಗಿರುತ್ತೆ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ ಅಷ್ಟು ಕಾಳುಗಳನ್ನ ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಹುಳ್ಳಿಕಾಳನ್ನು ಹಾಕಿದ್ದೀನಿ. ಬಟಾಣಿನ ಟೇಸ್ಟ್ ಇಷ್ಟ ಆಗದಲ್ಲೇ ಇರೋರು ಸ್ಕಿಪ್ ಮಾಡ್ಕೊಳ್ಬೋದು, ಇಲ್ಲ ಆ್ಯಡ್ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನಿಮ್ಮ ಹತ್ರ ಇಷ್ಟು ಕಾಳಿಲ್ಲ ಅಂದರೆ ಒಂದೇ ಕಾಳು ಯೂಸ್ ಮಾಡಿಬಿಟ್ಟು ಮಾಡ್ಕೋಬೋದು. ಅವರೆಕಾಳನ್ನು ಎಲ್ಲ ಥರದ ಕಾಳು ಹಾಕಿದ್ರೆ ಪರ್ಸೆಲ್ ಮಾಡಿರೋವಂಥ ಟೇಸ್ಟೇ ಬರುತ್ತೆ. ಅದಕ್ಕೋಸ್ಕರ ಎಲ್ಲ ಕಾಳು ಯೂಸ್ ಮಾಡ್ಬೋದು. ಮತ್ತು ಖಾರಕ್ಕಿಲ್ಲಿ ನಾನಿಲ್ಲಿ 1 ಹೋಳುಕಾಯಿ, 4 ಟೊಮೊಟೊ, ಕೊತ್ತಂಬರಿ, ಒಂದಿಷ್ಟು ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹುಳಿಗೋಸ್ಕರ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಬೋದು, ಇಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹುರ್ದಾಳು ಪುಡಿ, ನಿಮ್ಮ ಮನೇಲಿ ಯಾವ ಸಾಂಬಾರು ಪುಡಿ ಇದೆಯೋ ಅದನ್ನೇ ನೀವು ಯೂಸ್ ಮಾಡ್ಕೊಳ್ಬೋದು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ನಾವು ಇಲ್ಲಿ ನುಣ್ಣಗೆ ಅದನ್ನು ಗ್ರೈಂಡ್ ಮಾಡ್ಕೊಂಬರಬೇಕು. ನಾನಿಲ್ಲಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಪೂರ್ತಿ ವಿಡಿಯೋ ಕೊನೆವರೆಗೂ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ ಯಾರು. ಇದಂತೂ ನ್ಯೂಟ್ರಿಷನ್ ಫುಡ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಕಾಳು, ಹಲಸಿನ ಬಡ್ಕು ಯೂಸ್ ಮಾಡಿರೋದ್ರಿಂದ ಸಾಂಬಾರು ಖಾರ ರೆಡಿ ಆಯಿತು. ಅಷ್ಟರಲ್ಲಿ ನಾವು ಇಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು, ಈರುಳ್ಳಿ, ಎಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋ ಹಾಗೆ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಅದು ಅಷ್ಟೇ ಚೆನ್ನಾಗಿ ಬೇಯೋವರೆಗೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ ರುಬ್ಬಿಟ್ಕೊಂಡಿರೋ ಅಂಥ ಖಾರನ ಅದಕ್ಕೆ ಆ್ಯಡ್ ಮಾಡಿಕೊಂಡು ಖಾರ ಚೆನ್ನಾಗಿ ಬೇಯೋವರೆಗೂ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಇಲ್ಲಿ ನೀರೇನು ಯೂಸ್ ಮಾಡ್ತಿಲ್ಲ. ಯಾಕೆ ಅಂದರೆ ಕೆತ್ತಳಸಿನಕಾಯಿ ಬೇಯೋದಕ್ಕೆ ಅಂತಲೇ ನಾವು ನೀರನ್ನ ಹಾಕಿ ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರೇ ಸಾಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಜಾಸ್ತಿ ನೀರು ಯೂಸ್ ಮಾಡ್ತಿಲ್ಲ. ಇಲ್ಲಿ ನೋಡಿ ಕೆತ್ತಳಸಿನಕಾಯಿ ಚೆನ್ನಾಗಿ ಬೆಂದಿದೆ, ಕಾಳುಗಳು ಅಷ್ಟೇ ಚೆನ್ನಾಗಿ ಬೆಂದಿದೆ. ಈಗ ನಾವು ಫ್ರೈ ಆಗಿರೋಂಥ ಖಾರ ಮಸಾಲೆ ಏನಿದೆ ಅದನ್ನು ನಾವು ಬೆಂದಿರೋ ಅಂಥ ಕೆತ್ತಳಸಿನಕಾಯಿ ಮತ್ತು ಕಾಳುಗಳಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರನ್ನು ನೀವು ಇಲ್ಲಿ ನೋಡಿ ಹಾಕ್ಕೊಳ್ಬಹುದು. ನಿಮಗೆ ಎಷ್ಟು ಗಟ್ಟಿ ಅಂಶ ಬೇಕು, ತೆಳು ಅಂಶ ಬೇಕು ನೋಡಿ ನೀವು ಇಲ್ಲಿ ಹಾಕ್ಕೊಳ್ಳಿ. ಹಾಕಿದ ಮೇಲೆ ಇಲ್ಲೂ ಕೂಡ ಕೆತ್ತಳಸಿನಕಾಯಿ ಆ ಖಾರ ಮಸಾಲೆನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಅಬ್ಸರ್ವ್ ಮಾಡ್ಕೊಳ್ಳೋವರೆಗೂ ನಾನಿಲ್ಲಿ ಅದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಏನಿಲ್ಲ ಅಂದ್ರೂ ಒಂದು 15-20 ನಿಮಿಷ ಅಂತೂ ಚೆನ್ನಾಗಿ ಕುದಿಸ್ಬೇಕು. ನಮ್ಮ ಕೆತ್ತಳಸಿನಕಾಯಿ ಸಾಂಬಾರು ರೆಡಿ ಆಯಿತು. ನಿಮಗೂ ಈ ಸಾಂಬಾರು ಇಷ್ಟ ಆಯಿತಾ? ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಆಗಷ್ಟೇ ನಮ್ಮೆಲ್ಲ ವಿಡಿಯೋನು ನೀವೇ ಮೊದಲು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.